ನಮಸ್ಕಾರ. ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಸೋಲಿಸಲು ಬಿಜೆಪಿ ಅಬ್ಬರದ ಪ್ರಚಾರ ಮಾಡ್ತಿದೆ. ಯಡಿಯೂರಪ್ಪ ಸೇರಿ ಘಟಾನುಘಟಿಗಳಿಂದ ಸಭೆ ಸಮಾವೇಶಗಳು ನಡೆಸ್ತಾ ಇರುವಂತದ್ದು. ಮನೆ ಮನೆಗೆ ಭೇಟಿ ನೀಡಿ ಜಗದೀಶ್ ಶೆಟ್ಟರ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶೆಟ್ಟರನ್ನ ಸೋಲಿಸಲು ಬಿಜೆಪಿ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇದೆ. ಈಗಾಗಲೇ ಘಟಾನುಘಟಿಗಳು ಹುಬ್ಬಳ್ಳಿಗೆ ತೆರಳಿ ಅಲ್ಲಿ ಸಭೆ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು. ಅಬ್ಬರದ ಪ್ರಚಾರ ಕೂಡ ಪ್ರಾರಂಭ ಮಾಡಿದೆ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಮನೆ ಮನೆಗೆ ಭೇಟಿ ನೀಡಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಮೋದಿಯನ್ನು ಕರೆಸ್ತಾರೆ, ನನ್ನ ವಿರುದ್ಧ ಪ್ರಚಾರ ಮಾಡ್ತಾರೆ. ಅಮಿತ್ ಶಾ ತಂತ್ರ, ಯಡಿಯೂರಪ್ಪ ಹೇಳಿಕೆಗೆ ಶೆಟ್ಟರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಜೊತೆ ಜಗದೀಶ್ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಅವರು ಮಾತನಾಡಿದ್ದಾರೆ. ಸೊ ಏನೆಲ್ಲ ಹೇಳಿದ್ರು ಬನ್ನಿ ಕೇಳ್ತಾ ಹೋಗೋಣ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಘಟಾನುಘಟಿ ರಾಷ್ಟ್ರೀಯ ನಾಯಕರು ಇಲ್ಲಿ ಬಂದು ಬಿಡ್ತಾ ಇದ್ದಾರೆ. ಶೆಟ್ಟರ್ ಅವರ ಸೋಲಿಗೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸರ್, ಘಟಾನುಘಟಿ ನಾಯಕರು ಬರ್ತಾ ಇದ್ದಾರೆ ಕೇಂದ್ರದಿಂದ, ತಮ್ಮ ಸೋಲಿಗೆಗೆ ತಂತ್ರದ ಮೇಲೆ ಪ್ರತಿತಂತ್ರ ಎಣಿತಾ ಇದ್ದಾರೆ. ಏನು ತಂತ್ರ ಪ್ರತಿತಂತ್ರ ಎಲ್ಲವನ್ನೂ ಮಾಡಲಿ, ಆದರೆ ಇಲ್ಲಿ ಹುಬ್ಬಳ್ಳಿ ಜನರ ಪ್ರೀತಿ ವಿಶ್ವಾಸ ನಾನು ಗಳಿಸಿದ್ದೇನೆ. ಆ ಪ್ರೀತಿ ವಿಶ್ವಾಸ ಇವತ್ತು ಮುಂದುವರಿತಾ ಇದೆ. ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಆಕ್ರೋಶದಿಂದ ಹೆಚ್ಚು ಮತದಾರರು ಒಂದಾಗಿ ಜಗದೀಶ್ ಶೆಟ್ಟರ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. BSY ಅವರು ಮೊದಲು ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ, ಅಂದರೆ ಪಕ್ಷ ಬಿಟ್ಟು ಸತ್ತಾವು. ಆದರೆ ಯಾವಾಗ BL ಸಂತೋಷ್ ಭೇಟಿ ಆದರೂ ಒಂದಷ್ಟು ತಮ್ಮ ವಿರುದ್ಧ ಅಗ್ರೆಸಿವ್ ಆಗಿದ್ದಾರೆ. ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, BL ಸಂತೋಷ್ ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ಅವ್ರು ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ಅವರು ಬೇರೆಯವರು ಎಲ್ಲರಿಗೂ ಇವತ್ತು ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಯಾಕೆ BL ಸಂತೋಷ್ ಅವರು ಮಾತಾಡ್ತಾ ಇಲ್ಲ, ಇದಕ್ಕೆ ಯಾಕೆ ಅವರು ಉತ್ತರ ಕೊಡ್ತಿಲ್ಲ? ಅದಕ್ಕಾಗಿ ನಾನು ಹೇಳ್ತೀನಿ, ಯಡಿಯೂರಪ್ಪರು ಅಸಹಾಯಕರಿದ್ದಾರೆ. ಅವರು ನನ್ನ ಸಲುವಾಗಿ ಪ್ರಯತ್ನ ಮಾಡಿದರು. ಅವ್ರ ಮಾತನ್ನು ಸಹಿತ ಹೈಕಮಾಂಡ್ ಕೇಳಿಲ್ಲ. ಮತ್ತು ಎಲ್ಲಿವರೆಗೆ ಹೇಳಿದರು ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಸೀನಿಯರ್ ಲೀಡರು, ಅವ್ರು ಟಿಕೆಟ್ ಕೊಡದೇ ಇದ್ದರೆ ಭಾಳಷ್ಟು ಕ್ಷೇತ್ರಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗೂ ಸಹಿತ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಅಂತಂದರೆ BL ಸಂತೋಷರ ಪರ್ಸನಲ್ ಇಂಟ್ರೆಸ್ಟ್ ಏನಿದೆಲ್ಲ, ಇಲ್ಲಿ ಟಿಕೆಟ್ ಕೊಡಿಸ್ಲೇಬೇಕನ್ನುವಂಥದ್ದು, ನಮಗೆ ಟಿಕೆಟ್ ಹಾರಿಸ್ಬೇಕನ್ನುವಂಥದ್ದು ಅದು ಹೆಚ್ಚು ವೇಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಯಡಿಯೂರಪ್ಪ ಅವರು ಅಂದರೆ ಹೈಕಮಾಂಡ್ ಒತ್ತಡಕ್ಕೆ ಬಂದು ಇಲ್ಲಿ ಲಿಂಗಾಯತ ಸಭೆ ಮಾಡಿದ್ರಂತಾರೆ ಹುಬ್ಳಿಗೆ ಬಂದು. ಈ ಲಿಂಗಾಯತ ಸಭೆಯೊಳಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರಲ್ಲಿ. ಸುಮ್ಮನೆ ಲಿಂಗಾಯತ ಸಭೆ ಅಂತಿರ್ತೀವಿ. ನಾನು ಹೇಳ್ತೀನಿ, ಯಾವ ಸಭೆನೂ ಮಾಡಲಿ, ಮತ್ತೊಂದು ಮಾಡಲಿ, ನಾನು ಅದ್ರ ಬಗ್ಗೆ ಬಾದರೇಷನ್ ಮಾಡೋದಿಲ್ಲ. ಎಷ್ಟೇ ರಾಷ್ಟ್ರೀಯ ನಾಯಕರು ಬಂದು ನಾನು ಸೋಲಿಸಿ ಅಂತಂದರೂ ಜನ ಇನ್ನು ಆಕ್ರೋಶಗೊಂಡು ಇನ್ನೂ ಹೆಚ್ಚು ಮತಗಳಂತ ಗೆಲ್ಲಿಸ್ತಾರೆ ಅಷ್ಟೇ. ಸರ್, BSY ಅಂದರೆ ಇವರು BL ಸಂತೋಷ್ ಅವರು ಯಡಿಯೂರಪ್ಪ ಅವರ ಹೆಗಲ ಮೇಲೆ ಬಂದು ಕಿಟ್ಟು ನಿಮ್ಮನ್ನು ಗುರಿ ಮಾಡಿದ್ದಾರೆ. ಹೇಗೆ? ನಾವು ಒಂದೇ ಮಾತನ್ನು ಹೇಳಿದ್ದೀನಿ, ಆದರೆ ನೀವು ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತೀನಿ ಮಾಡಿಕೊಡಿ. ಯಡಿಯೂರಪ್ಪನವರು ಅವರ ಹೆಗಲ ಮೇಲೆ ಬಂದೂಕಿಟ್ಟು ಹೊಡೆದಿದ್ದಾರೆ ಅಂತ ಹೇಳಿದ್ದೀನಿ. ಅದನ್ನು ಇಂಟರ್ಪ್ರಿಟೇಷನ್ ನೀವು ಯಾವ ಬೇಕಾದರೂ ಮಾಡ್ಬೋದು. ಈಗ ಅಮಿತ್ ಶಾ ಆಯಿತು, ಎಲ್ಲರೂ ಆಯಿತು, ಈಗ ಮುಂದೆ ಮೋದಿಯವರು ಬರೋರಿದ್ದಾರೆ ಅನ್ನೋದು BJP ಲೀಡರ್ಸ್ ಹೇಳ್ತಾ ಇದ್ದಾರೆ. ನೋಡ್ರಿ, ನಾವು ಒಂದು ಹೇಳಿದಿಲ್ಲ, ನಾನು ಜನರ ಮಧ್ಯದಲ್ಲಿದ್ದೇನೆ, ಜನರ ಜೊತೆ ಇದ್ದೇನೆ, ಪ್ರೀತಿ ವಿಶ್ವಾಸ ಪಾತ್ರ ಆಗಿದ್ದೇನೆ. ಯಾರು ಏನು ಬಂದರೂ ನಾ ಗೆದ್ದು ಬರ್ತೀನಿ. ಸರ್, ಒಂದು ಕಡೆ BJP ನಾಯಕರದ ಅಬ್ಬರದ ಪ್ರಚಾರ, ಮತ್ತೊಂದು ಕಡೆ ತಮ್ಮದು ಕೂಲ್ ಆದ ಪ್ರಚಾರ, ಅಂದರೆ ನಿಮ್ಮನ್ನು ಗೆಲುವಿನ ದಡ ಸೇರಿಸುತ್ತಾ? ಅಂದು ಯಾವಾಗಲೂ 6 ಎಲೆಕ್ಷನ್ ನೀವು ನೋಡಿರಿ, ಅದೇ ರೀತಿಯಾದ ಪ್ರಚಾರದಲ್ಲಿ ಗೆದ್ದು ನಾನು ಬಂದಿದ್ದೀನಿ. ಅದೇ ರೀತಿ ನಂದು ಯಾವಾಗಲೂ ಭಾಳ ಅಬ್ಬರದ ಪ್ರಚಾರ ಎಂದೂ ಮಾಡಿಲ್ಲ. ಇದು ಜಗದೀಶ್ ಶೆಟ್ಟರ್ ಅವರ ಅಭಿಪ್ರಾಯ. ಒಟ್ಟಾರೆ ನಾನು ಕೂಲಾಗಿನೇ ಪ್ರಚಾರ ಮಾಡ್ತೀನಿ, ಕೂಲಾಗಿನೇ ಗೆದ್ದು ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ.